ಪ್ರತ್ಯೇಕ ಲಾಗಿನ್ಗೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಜಿಲ್ಲಾ ದಸ್ತು ಬರಹಗಾರರ ಕ್ಷೇಮಾಭಿವೃದ್ಧಿ ಸಂಘ ಆಗ್ರಹಿಸಿ ಮುಷ್ಕರ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕಾ ಆಡಳಿತ ಸೌಧದ ಮುಂಭಾಗದಲ್ಲಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ದಸ್ತಾವೇಜು ಬರಹಗಾರರಿಗೆ ಡೀಡ್ ರೈಟರ್ಸ್ ಎಂಬ ಪ್ರತ್ಯೇಕ ಲಾಗಿನ್ ನೀಡಬೇಕು ಎಂದು ಆಗ್ರಹಿಸಿ ಜಿಲ್ಲಾ ದಸ್ತು ಬರಹಗಾರರ ಕ್ಷೇಮಾಭಿವೃದ್ಧಿ ಸಂಘ ಜಮಖಂಡಿ ಬರಹಗಾರರ ಸದಸ್ಯರು ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿದ್ದಾರೆ. ತಾಲೂಕಾ ಆಡಳಿತ ಸೌಧದ ಮುಂಭಾಗದಲ್ಲಿ ಧರಣಿ ನಡೆಸಿದ ಪ್ರತಿಭಟನಾಕಾರರು ಬೇಡಿಕೆ ಈಡೇರುವವರೆಗೂ ಹೋರಾಟ ಮುಂದುವರಿಸುವುದಾಗಿ ಎಚ್ಚರಿಕೆ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಅಧ್ಯಕ್ಷ ಬಸವರಾಜ ತೆಲಸಂಗೆ ಹಾಗೂ ಉಪಾಧ್ಯಕ್ಷ ಮೋಹನ್ ರಾಜ್ ಸಬರದ್ ಅವರು ಮಾತನಾಡಿ, ರಾಜ್ಯ ಸರ್ಕಾರ ಕಾವೇರಿ 1 ಮತ್ತು ಕಾವೇರಿ 2 ತಂತ್ರಾಂಶ ಜಾರಿಗೊಳಿಸಿದೆ. ಈಗ ಕಾವೇರಿ 3 ತಂತ್ರಾಂಶದ ಅನುಷ್ಠಾನಕ್ಕೆ ಮುಂದಾಗಿದೆ. ಇದರಿಂದ ದಸ್ತಾವೇಜು ಬರಹಗಾರರಿಗೆ ಯಾವುದೇ ಕೆಲಸ ಇಲ್ಲದಂತೆ ಆಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಕಾರ್ಯದರ್ಶಿ ಶ್ರೀಶೈಲ ಗುರ್ಲಾಪುರ್, ಎಸ್ಆರ್ ಸಿದ್ದಾರ್, ಐಬಿ ಬಂಡಿಗಣಿ, ಡಿಎನ್ ಚಿತ್ತಾಪುರ್, ಈರಣ್ಣ ತೆಲಸಂಗ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಿಲ್ಲಾ ದಸ್ತು ಬರಹಗಾರ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಏನೇ ಬರಲಿ, ಏನೇ ಬರಲಿ. ಕರ್ನಾಟಕ ರಾಜ್ಯ ದಸ್ತು ಬರಹಗಾರ ಒಕ್ಕೂಟದ ಕರೆ ಮೇರೆಗೆ ಲೇಖನಿಯನ್ನು ಸ್ಥಗಿತಗೊಳಿಸಿ ನಮ್ಮ ಜಮಖಂಡಿ ತಾಲೂಕಿನ ಜಿಲ್ಲಾ ದಸ್ತು ಬರಹಗಾರ ಸಂಘದ ವತಿಯಿಂದ ಇವತ್ತು 2ನೇ ದಿವಸ ಮುಷ್ಕರವನ್ನು ಪ್ರಾರಂಭಿಸಿದ್ದು. ಮುಷ್ಕರ ಪ್ರಾರಂಭ ಮಾಡ್ಬೇಕಂದ್ರೆ ಉದ್ದೇಶ ಏನಪ್ಪಾ ಅಂತಂದ್ರೆ, ಸುಮಾರು ಭಾರತೀಯ ನೋಂದಣಿ ನಿಯಮ 1908ನೇ ನಿಯಮದ ಅಡಿಯೊಳಗೆ ದಸ್ತಾವೇಜು ಬರಹಗಾರ ಅಧಿಕೃತ ಲೈಸೆನ್ಸ್ ಪಡೆದು ನಾವು ಸಾರ್ವಜನಿಕರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ನಾವು ಈ ಒಂದು ಕಾರ್ಯಕ್ರಮದೊಳಗೆ, ಈ ಕಾರ್ಯದೊಳಗೆ ದಸ್ತಾವೇಜು ಬರಹಗಾರ ಕಾರ್ಯಪ್ಪ ಅಂದ್ರೆ ನಾವು ಸಾರ್ವಜನಿಕರ ಒಂದು ಭಾಗ ಆಗಿ ಕೆಲಸ ಮಾಡ್ತೀವಿ, ಜೊತೆಗೆ ಸರ್ಕಾರದ ಒಂದು ಭಾಗವಾಗಿನೂ ಕೆಲಸ ಮಾಡ್ತೀವಿ. ಸುಮಾರು 2002ನೇ ಇಸ್ವಿ ಒಳಗೆ ಮುದ್ರಾಂಕ ಹಗರಣ ಆದಾಗ, ತೆಲುಗಿ ಹಗರಣದೊಳಗೆ ಅಂದಿನ ಮುಖ್ಯಮಂತ್ರಿ SM ಕೃಷ್ಣ ಅವರು ಎಲ್ಲಾ ಸ್ಟಾಂಪ್ಗಳನ್ನು ಹಿಂಪಡೆದ್ರು. ಮುದ್ರಾಂಕವನ್ನ ಬ್ಯಾಂಕ್ ಮುಖಾಂತರ, ಬೇರೆ ವ್ಯವಸ್ಥೆ ಮುಖಾಂತರ, ಈ ಸ್ಟಾಂಪಿಂಗ್ ಮುಖಾಂತರ ಕೊಡುವ ವ್ಯವಸ್ಥೆ ಮಾಡೋ ಸಲುವಾಗಿ ಹಿಂದಿನ ಹಳೆ ಪದ್ಧತಿಯನ್ನು ತಿಳಿದ್ರು. ಅವಾಗ ನಾವೆಲ್ಲ ಸ್ಟಾಂಪ್ ಅಂಟಿಸಿದ್ದೀವಿ. ಅವಾಗ ನಮಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಇದೇ ರೀತಿ ಹೋರಾಟ ಮಾಡಿ ಬೇಡ್ಕೊಂಡಾಗ ನಮಗೆ ಸೇವಾ ಭದ್ರತೆ ಆಗ್ಲತ್ತ ಹೇಕಿಸಿಂದ ಯಾರ್ಯಾರು ಅರ್ಹರಿದ್ದೀವಿ ಅವರಿಗೆಲ್ಲ ಎಕ್ಸಾಮ್ ತಗೊಂಡು ನಮ್ಮನ್ನ ಬಾಂಡ್ ರೈಟರ್ ಹೇಕಿಸಿಂದ ಪ್ರಮೋಟ್ ಮಾಡಿದ್ರಿ, ಲೈಸೆನ್ಸ್ ಕೊಟ್ಟು. ಇವತ್ತು ಆನ್ಲೈನ್ ವ್ಯವಸ್ಥೆ ಬಂದ ಕರ್ನಾಟಕ ಕಾವೇರಿ ಆನ್ಲೈನ್ 1 ಬಂತು ಮೊದಲ, ಅದ್ರಾಗ ಲೋಪದೋಷದ ಅಂತ ಹೇಳಿ ಕಾವೇರಿ 2 ಅಂತ ಮಾಡಿದ್ರು. ಇದ್ರೊಳಗೂ ಸಾಕಷ್ಟು ಲೋಪದೋಷಗಳದಾವ. ಇನ್ನು ಕಾವೇರಿ 3 ಅಂತೇಳಿ ಹೊಸದಾಗಿ ತರ್ಲಾಕ್ ಹೊಂಟಾರ. ಈ ಕಾವೇರಿ 2 ಬಂದಾಗ ನಮ್ದೇನು ಹೋರಾಟ ಇತ್ತು, ನಮ್ದೇನು ಬೇಡಿಕೆ ಇತ್ತಂದ್ರೆ ನಮಗೊಂದು ಪ್ರತ್ಯೇಕ ಲಾಗಿನ್ ಕೊಡ್ರಿ, ಸಿಟಿಜನ್ ಲಾಗಿನ್ ಜೊತೆಗೆ ನಮ್ಗೆ ಪ್ರತ್ಯೇಕ ಲಾಗಿನ್ ಕೊಡ್ರಿ. ಯಾಕಂದ್ರೆ ಸಿಟಿಜನ್ ಲಾಗಿನ್ ಒಳಗೆ ಯಾರೋ ಕಾಗದ ಬರೆಯೋದು, ಯಾರೋ ಅಪ್ಲೋಡ್ ಮಾಡೋದ್ರಿಂದ ಕಾಗದ ಜವಾಬ್ದಾರಿ ಭಾಳ ಇರ್ತೈತಿ, ಡಾಕ್ಯುಮೆಂಟ್ ಮಾಡೋದು. ಅದಕ್ಕೆ ಯಾರೋ ಆಸ್ತಿ ಯಾರ್ಯಾರಿಗೆ ಹೋಗ್ಕೋ. ಈಗ ಅದನ್ನ ಬೇಡ, ನಮಗೊಂದು ಪ್ರತ್ಯೇಕ ಲಾಗಿನ್ ಕೊಡ್ರಿ ತಕ್ಷಣ ನಾವು ಬೇಡ್ತಾ ಇದ್ದೀವಿ. ಇಲ್ಲಿವರೆಗೆ ನಮ್ಗೆ ಕೊಟ್ಟಿಲ್ಲ. ಈಗ ಕಾವೇರಿ 3 ಒಳಗೆ ಫೇಸ್ಲೆಸ್ ಮತ್ತು ಪೇಪರ್ಲೆಸ್ ತಕ್ಷಣ ಒಂದು ಇದನ್ನ ಹಾಕೊಂಡಾರ ಕಾರ್ಯಕ್ರಮ ಕರ್ನಾಟಕ ಸರ್ಕಾರದೊಳಗೆ. ಆ ಸರ್ಕಾರದೊಳಗೆ ಇಂಥದ್ದು ಮಾಡೋದು. ಈಗಾಗಲೇ ನಾವು ಕಾವೇರಿ 2 ಒಳಗೆ ಸಾಕಷ್ಟು ಫೇಕ್ ಡಾಕ್ಯುಮೆಂಟ್ ಆಗೋದು, ಫೇಕ್ ವ್ಯಕ್ತಿಗಳು ಬರುವುದು, ಹಾಗೆ ನಾವು ಸಾಕಷ್ಟು ಕೆಲವೊಂದು ಇಲಾಖೆಯಿಂದ ನಾವು ಹರಾಸ್ಮೆಂಟ್ ಹೊಂದಿದೀವಿ. ಇಲ್ಲಿ ನಾವು ತಗೊಳ್ಳೋದು 500,000 ರೂಪಾಯಿ ಫೀ ತಗೊಂಡಿರ್ತೀವಿ. ತಗೊಂಡಿಕೆಸಿಂದ ನಾವು ಸಾಕಷ್ಟು ನೋವು ಅನುಭವಿಸುವಂತ ಪ್ರಕರಣಗಳು ಇಲ್ಲಿ ಆಗ್ಯಾವ. ಅದಕ್ಕೆ ಇನ್ನು ಫೇಸ್ಲೆಸ್ಸು ಆಮೇಲೆ ಪೇಪರ್ಲೆಸ್ಸು ತಗೊಂಬಂದ್ರಿ ಅಂದ್ರೆ ಮತ್ತಷ್ಟು ಸಾರ್ವಜನಿಕರಿಗೆ ತೊಂದರೆ ಆಕೈತಿ. ಆ ಸಾರ್ವಜನಿಕರಿಗೆ ತೊಂದರೆ ತಪ್ಪಿಸ್ಬೇಕಂತಂದ್ರೆ ಅದು ಮತ್ತೆ ಫೇಕ್ ಡಾಕ್ಯುಮೆಂಟ್ ಆಗಬಾರ್ದಂದ್ರೆ ನಮಗೇನೈತಿ, ಪ್ರತ್ಯೇಕ ಲಾಗಿನ್ ಕೊಡಬೇಕು ಮತ್ತು ನಮಗೆ ಸೇವಾ ಭದ್ರತೆ ಒದಗಿಸಬೇಕು ಅಂತ ಹೇಳಿ ನಾವು ಸಾರ್ವಜನಿಕರು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡ ಸಾರ್ವಜನಿಕರ ಸಹಾಯದೊಂದಿಗೆ, ಸಹಕಾರದೊಂದಿಗೆ ಯಾರಿಗೂ ಏನು ತೊಂದರೆ ಆಗಲಾರ್ದಂಗೆ ಶಾಂತಿಯುತವಾದಂಥ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇನ್ನು ಇವತ್ತು ಮತ್ತು ನಿನ್ನೆ ಯಾವುದೇ ದಸ್ತಾವೇಜುಗಳು ನಮ್ಮಲ್ಲಿ ಇಲ್ಲಿ ಯಾರೂ ಬರೆದಿಲ್ಲ ಮತ್ತು ನೋಂದಣಿ ಆಗಿಲ್ಲ. ಆಮೇಲೆ ನಮ್ಮಲ್ಲಿ ಜಮಖಂಡಿ ಅಷ್ಟೇ ನಡೆದಿಲ್ಲ, ಇಡೀ ರಾಜ್ಯದ ತುಂಬ ನಡೀತಾ ಇದೆ. ಇಡೀ ರಾಜ್ಯದ ತುಂಬ ಇವತ್ತು ನಮ್ಮ ರಾಜಸ್ವ ನಿರೀಕ್ಷೆಗಿಂತಲೂ ಕಡಿಮೆ ಬರ್ತಾ ಇರೋದು ಸರ್ಕಾರದ ಗಮನಕ್ಕೆ ಬಂದೈತಿ. ಅದು ಅಲ್ಲನ ಇವತ್ತು ನಾವು
ಈ ಪ್ರತ್ಯೇಕ ಲಾಗಿನ್ ತಗೊಂಡಿವಿ ಅಂದ್ರೆ ಕಾಗದಕ್ಕೆ ಜವಾಬ್ದಾರಿ ಇರ್ತೀವಿ. ಮತ್ತು ಅದ್ರಾಗ ಏನು ಹೆಚ್ಚು ಕಡಿಮೆ ಆಗ್ತದ ನಾವು ಹೊಳ್ಳಿ ಅದನ್ನ ಸರಿ ಮಾಡಿ ಕೊಡುವಂಥದ್ದು ಒಂದು ನಮ್ಮ ಡ್ಯೂಟಿ ಇರ್ತೈತಿ. ಇವತ್ತು ನಾವು ಯಾವ್ದಾದ್ರು ಒಂದು DTP ಸೆಂಟರ್ ಒಳಗೆ ಹೋಗಿ ಅಥವಾ ಆನ್ಲೈನ್ ಹಾಕ್ತಾ ಇರ್ತೀವಿ, ಹೋಗಿ ಹಾಕಿದ್ವಿ ಅಂದ್ರೆ ಅವ್ರಿಗೆ ಒಂದು ನಮ್ಮ ಆರ್ಟಿಕಲ್ ಗುರುತಿರಂಗಿಲ್ಲ, ನೋಂದಣಿ ಆರ್ಟಿಕಲ್ ಗುರುತಿರಂಗಿಲ್ಲ. ಆಮೇಲೆ ಎರಡನೇದು ಕ್ಲೇಮೆಂಟ್ ಯಾರನ್ನ ಮಾಡಬೇಕು, ಎಕ್ಸಿಕ್ಯೂಟಿವ್ ಯಾರನ್ನ ಮಾಡಬೇಕು, ಆಮೇಲೆ ಕನ್ಸರ್ನ್ ವಿಟ್ನೆಸ್ ಯಾರನ್ನ ಮಾಡಬೇಕು, ಇಂಥವು ಯಾವ ಮಂದಿಗೆ ಮಾಹಿತಿ ಇರಂಗಿಲ್ಲ. ಆ ಮಾಹಿತಿ ಇರಲಾರ್ದ ಮಟ್ಟಿಗೆ ಅವರು ಏನಾರೇ ಕಾಗದ ಹಾಕಿ ಏನಾರೇ ಮಾಡಿ ಸಾರ್ವಜನಿಕರಿಗೆ ಹಾನಿ ಮಾಡ್ತಾರೋ ಅದನ್ನ ಹಾನಿ ತಪ್ಪಿಸ್ಬೇಕು ಅನ್ನೋ ಸಲುವಾಗಿ ನಾವು ಪ್ರತ್ಯೇಕ ಲಾಗಿನ್ ಕೊಡ್ರಿ. ನೀವು ಪ್ರತ್ಯೇಕ ಲಾಗಿನ್ ಕೊಟ್ರಿ ಅಂದ್ರೆ ನಾವು ಕೂಡ ಬದುಕ್ತೀವಿ. ನಮ್ಮನ್ನ ನಂಬ್ಕೊಂಡು ನಮ್ಮ ಕೈ 3-4 ಹುಡುಗರು ಅದಾವ ಕೈ ಕೆಲಸ ಮಾಡೋರು. ಹಿಂಗಾಗಿ ಇಡೀ ರಾಜ್ಯದೊಳಗೆ ನಾವು ಒಂದು 16,000 ಜನ ಅದೀವಿ ಬಾಂಡ್ ರೈಟಿಂಗ್ ಕೆಲಸ ಮಾಡೋರು. ನಮ್ಮ ಕೈ ಕೆಲಸ ಮಾಡೋರು ಮನುಷ್ಯ 2-3 ಮಂದಿ 4 ಮಂದಿ ಹಿಡಿದು ಅಂದ್ರೆ ಅದು ಸಿಕ್ಕಾಪಟ್ಟಿ ಆ ಕುಟುಂಬಗಳು ಬೀದಿ ಪಾಲಕ್ಕ ಹೋಗಿ. ಈಗ ನೀವು ಬಾಂಡ್ ರೈಟರ್ ತೆಗೆದ್ರಿ ಅಂದ್ರೆ ಅದಕ್ಕೆ ಸಿಟಿಜನ್ ಲಾಗಿನ್ ನೀವು ಏನು ಓನ್ಲಿ ವೇವ್ಸ್ ಏನ್ ಕೊಡ್ತೀರಿ ಕೊಡ್ರಿ. ಆಮೇಲೆ ಬಾಂಡ್ ರೈಟರ್ ಲಾಗಿನ್ ಮಾಡಿ ಪಕ್ಕದ ರಾಜ್ಯದೊಳಗೆ ಹೆಂಗ ಬಾಂಡ್ ರೈಟರ್ಗೆ ಪ್ರತ್ಯೇಕ ಲಾಗಿನ್ ಮಾಡ್ಯಾರು ಅದರ ಪ್ರಕಾರ ಕರ್ನಾಟಕದೊಳಗೂ ನಮ್ಗೆ ಪ್ರತ್ಯೇಕ ಲಾಗಿನ್ ಮಾಡಬೇಕು ಅಂತ ಈ ಕಿಶಿಂದ ಜಮಖಂಡಿ ದಸ್ತು ಬರಹಗಾರರ ಕ್ಷೇಮಾಭಿವೃದ್ಧಿ ಸಂಘದಿಂದ ನಾವು ಒತ್ತಾಯ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದೊಳಗೆ ನಮ್ಮ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ನಾವು ಈ ಮಾತನ್ನು ಹೇಳ್ತಾ ಇದೀವಿ ಅಂತ ಈ ಕಿಶಿಂದ ನಾನು 2 ಮಾತುಗಳನ್ನು ಹೇಳ್ತಾ ಇದ್ದೀನಿ.